ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಿಹಾರ ಎಲೆಕ್ಷನ್ ಫಲಿತಾಂಶಕ್ಕೆ ಈಗಾಗಲೇ ಕೌಂಟ್ಡೌನ್ ಶುರುವಾಗಿದೆ. 243 ಕ್ಷೇತ್ರದ ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಕಾರ್ಯ ಆರಂಭವಾಗಲಿದ್ದು ಈಗಾಗಲೇ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆ ಕುರಿತ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಯಾರ ಪಾಲಾಗಲಿದೆ ಬಿಹಾರ ಗದ್ದುಗೆ? ಹೊರಬೀಳಲಿದೆ 243 ಕ್ಷೇತ್ರಗಳ ಫಲಿತಾಂಶ. 2 ಹಂತದ ರೋಚಕ ಮತದಾನಕ್ಕೆ ಸಾಕ್ಷಿಯಾದ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶುಕ್ರವಾರ ಮತ ಎಣಿಕೆ ನಡೆಯಲಿದ್ದು ಇದು ಬಿಹಾರದ ಮುಂದಿನ 5 ವರ್ಷಗಳ ರಾಜಕೀಯ ಭವಿಷ್ಯವನ್ನು ನಿರ್ಧರಿಸಲಿದೆ. ಬೆಳಗ್ಗೆ 8 ಗಂಟೆಗೆ ಆರಂಭ ಆಗಲಿದ್ದು ಮಧ್ಯಾಹ್ನದ ವೇಳೆ ಫಲಿತಾಂಶದ ಸ್ಪಷ್ಟ ಚಿತ್ರಣ ಹೊರಬೀಳಲಿದೆ. ಈ ಬಾರಿ ಒಟ್ಟಾರೆ 66.91% ದಾಖಲೆಯ ಮತದಾನವಾಗಿದ್ದು ವಿಶೇಷವಾಗಿ 71.6% ಮಹಿಳಾ ಮತದಾರರು ಭಾಗವಹಿಸಿದ್ರು. ಇನ್ನು ಮತ ಎಣಿಕೆಗೆ ಚುನಾವಣಾ ಆಯೋಗ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಪ್ರತಿ ಕ್ಷೇತ್ರದಲ್ಲಿ 243 ರಿಟರ್ನಿಂಗ್ ಅಧಿಕಾರಿಗಳು, RO, ಚುನಾವಣಾ ಆಯೋಗದ ವೀಕ್ಷಕರು ಮತ್ತು ಅಭ್ಯರ್ಥಿಗಳ ಏಜೆಂಟರ ಸಮ್ಮುಖದಲ್ಲಿ ಎಣಿಕೆಯನ್ನು ನಡೆಸಲಿದ್ದಾರೆ. ಈ ಉದ್ದೇಶಕ್ಕಾಗಿ ಒಟ್ಟು 4372 ಎಣಿಕೆ ಟೇಬಲ್ಗಳನ್ನು ಸ್ಥಾಪಿಸಲಾಗಿದ್ದು ಪ್ರತಿ ಟೇಬಲ್ನಲ್ಲಿ ಒಬ್ಬ ಮೇಲ್ವಿಚಾರಕ, ಸಹಾಯಕ ಮತ್ತು ಮೈಕ್ರೋ ವೀಕ್ಷಕರನ್ನ ನಿಯೋಜಿಸಲಾಗಿದೆ. ಇದಲ್ಲದೆ ಅಭ್ಯರ್ಥಿಗಳಿಂದ ನೇಮಕಗೊಂಡಿರುವ 18,000ಕ್ಕೂ ಹೆಚ್ಚು ಎಣಿಕೆ ಏಜೆಂಟರು ಇಡೀ ಪ್ರಕ್ರಿಯೆಯನ್ನ ನೋಡಿಕೊಳ್ಳಲಿದ್ದಾರೆ. ಬೆಳಗ್ಗೆ 8 ಗಂಟೆಗೆ ಎಣಿಕೆ ಆರಂಭ ಆಗಲಿದ್ದು ಮೊದಲು ಅಂಚೆ ಮತಗಳನ್ನು ಎಣಿಸಲಾಗುತ್ತದೆ. ನಂತರ ಬೆಳಗ್ಗೆ 8:30ಕ್ಕೆ ಎಲೆಕ್ಟ್ರಾನಿಕ್ ಮತಯಂತ್ರಗಳ ಎಣಿಕೆ ಕಾರ್ಯ ಶುರುವಾಗಲಿದೆ. ಈ ಬಾರಿ ಒಟ್ಟು 2 ಹಂತದಲ್ಲಿ ಮತದಾನ ನಡೆದಿತ್ತು. ನವೆಂಬರ್ 6 ಹಾಗೂ ನವೆಂಬರ್ 11ರಂದು ನಡೆದ ವೋಟಿಂಗ್ನಲ್ಲಿ ಸರಿಸುಮಾರು 7 ಕೋಟಿ ಮತದಾರರು 2616 ಅಭ್ಯರ್ಥಿಗಳ ಭವಿಷ್ಯವನ್ನ ಬರೆದಿದ್ರು. ಈ ಬಾರಿ ದಾಖಲೆಯ 66.91% ಮತದಾನವಾಗಿತ್ತು. ಮಹಾಗಠಬಂಧನ ಮುಖ್ಯಮಂತ್ರಿ ಅಭ್ಯರ್ಥಿ ತೇಜಸ್ವಿ ಯಾದವ್ ಭವಿಷ್ಯ, ಹಾಗೆಯೇ ಅವರ ಹಿರಿಯ ಸಹೋದರ ತೇಜ್ ಪ್ರತಾಪ್ ಯಾದವ್ ಮಹುವಾ ಕ್ಷೇತ್ರದಲ್ಲಿ ಸ್ಥಾಪಿಸಿದ ಸ್ವತಂತ್ರ ಪಕ್ಷದ ಪ್ರಭಾವ ಕುತೂಹಲವನ್ನ ಕೆರಳಿಸಿದೆ. ತಾರಾಪುರದಲ್ಲಿ ಬಿಜೆಪಿ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಹಾಗೂ ಆರ್ಜೆಡಿ ನಾಯಕರ ನಡುವೆ ನಿಕಟ ಪೈಪೋಟಿ ನಡೆದಿದೆ. ಇತ್ತ ಜಾನಪದ ಗಾಯಕಿ ಮತ್ತು ಬಿಜೆಪಿಯ ಯುವ ಮುಖ ಮೈಥಿಲಿ ಠಾಕೂರ್ ಅವರು ಅಲಿನಗರದಿಂದ ಚುನಾವಣಾ ಚೊಚ್ಚಲ ಪ್ರವೇಶವನ್ನ ಮಾಡಿದ್ದು ಸಾಂಸ್ಕೃತಿಕ ಹೆಮ್ಮೆಯನ್ನ ರಾಜಕೀಯ ಶಕ್ತಿಯನ್ನಾಗಿ ಪರಿವರ್ತಿಸುವ ಬಿಜೆಪಿಯ ತಂತ್ರ ಫಲಿಸುತ್ತದೆಯೇ ಎಂಬುದಕ್ಕೆ ಶುಕ್ರವಾರ ಉತ್ತರ ಸಿಗಲಿದೆ. ಇನ್ನು ಮತಗಟ್ಟೆ ಸಮೀಕ್ಷೆಗಳು ಎನ್ಡಿಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವಿನ ಸುಳಿವು ನೀಡಿದೆ. ಬಹುತೇಕ ಎಲ್ಲಾ ಸಮೀಕ್ಷೆಗಳು ಬಿಜೆಪಿ, ಜೆಡಿಯು ಒಳಗೊಂಡಿರುವ ಎನ್ಡಿಎ ಮೈತ್ರಿಕೂಟವು 122 ಸ್ಥಾನಗಳ ಬಹುಮತದ ಗಡಿಯನ್ನ ಆರಾಮಾಗಿ ದಾಟಿ 135ರಿಂದ 167 ಸ್ಥಾನಗಳನ್ನು ಗಳಿಸಲಿದೆ ಎಂದು ಭವಿಷ್ಯವನ್ನು ನುಡಿದಿವೆ. ಇದು ನಿತೀಶ್ ಕುಮಾರ್ 5ನೇ ಬಾರಿಗೆ ಮುಖ್ಯಮಂತ್ರಿ ಗಾದಿಗೆ ಏರುವ ಸ್ಪಷ್ಟ ಸುಳಿವನ್ನ ನೀಡಿದೆ. ಆದರೆ ಮತ್ತೊಂದು ಕಡೆ ತೇಜಸ್ವಿ ಯಾದವ್ ನೇತೃತ್ವದ ಮಹಾಗಠಬಂಧನ್ ತೀವ್ರ ಹಿನ್ನಡೆಯನ್ನ ಅನುಭವಿಸಿ 70ರಿಂದ 103 ಸ್ಥಾನಗಳ ನಡುವೆ ತೃಪ್ತಿ ಪಡುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಭವಿಷ್ಯವನ್ನ ನುಡಿದಿದೆ. ಎನ್ಡಿಎಗೆ ಬಹುಮತ ಸಿಗಲಿದೆ ಎಂದಿರೋ ಚುನಾವಣೋತ್ತರ ಸಮೀಕ್ಷೆ ಬಿಜೆಪಿ, ಜೆಡಿಯು ಪಾಳ್ಯದಲ್ಲಿ ಹೊಸ ಹುಮ್ಮಸ್ಸನ್ನ ತಂದಿದೆ. ಫಲಿತಾಂಶ ಬರೋ ಮೊದಲೇ ಎಲ್ಲೆಡೆ ನಿತೀಶ್ ಕುಮಾರ್ ಬ್ಯಾನರ್ಗಳು ರಾರಾಜಿಸುತ್ತಿದೆ. ನಿತೀಶ್ ಕುಮಾರ್ ಅವರಿಗೆ ಪಂಚಮ ಪಟ್ಟಾಭಿಷೇಕ ನಡೆಯುವುದೋ ಅಥವಾ ತೇಜಸ್ವಿ ಯಾದವ್ ಯುವಕ್ರಾಂತಿಯ ಮೂಲಕ ಅಧಿಕಾರ ಹಿಡಿಯುತ್ತಾರೋ? ಚುನಾವಣಾ ಚಾಣಕ್ಯ ಎಂದೇ ಗುರುತಿಸಿಕೊಂಡಿದ್ದ ಪ್ರಶಾಂತ್ ಕಿಶೋರ್ ಅವರು ಹೊಸ ಪಕ್ಷವನ್ನ ಸ್ಥಾಪಿಸಿ ಸ್ವತಃ ಚುನಾವಣಾ ಅಗ್ನಿ ಪರೀಕ್ಷೆಗೆ ಇಳಿದಿದ್ದು ಇವರ ರಾಜಕೀಯ ಭವಿಷ್ಯ ಏನಾಗಲಿದೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಸಿಗೋ ಸಮಯ ಬಂದೇ ಬಿಟ್ಟಿದೆ. ರಘುವೀರ್ ನಾಯ್ಕ್, ನ್ಯೂಸ್ ಡೆಸ್ಕ್, ಜಿ ಕನ್ನಡ ನ್ಯೂಸ್.